ಹೇಳ್ಕೊಳಕ್ ಮಾತ್ರ ಬಡವರ ಪರ ನಮ್ಮ ಸರ್ಕಾರ ಅಂತ ಹೇಳ್ಕೊಳ್ತಾರೆ. ತಮ್ಮ ಬೆನ್ನನ್ನು ತಾವೇ ತಟ್ಕೊಬೇಕಷ್ಟೇ ಈ ಸರ್ಕಾರದವರು, ಮುಖ್ಯಮಂತ್ರಿಗಳೆಲ್ಲ. ನೋಡಿ, 6 ತಿಂಗಳಾದರೂ ಕೂಡ ಗಿರಿಜನರಿಗೆ ಕೊಡಬೇಕಾದಂಥ ಪೌಷ್ಟಿಕ ಕಿಟ್ಟನ್ನೇ ಕೊಟ್ಟಿಲ್ಲ. ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಸರ್ಕಾರದ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ಸುದ್ದಿ ತೋರಿಸ್ತಾರೆ. ಕಾಡಿನ ಮಕ್ಕಳಿಗೆ ಕಾಡ್ತಾ ಇದೆ ಹಸಿವಿನ ಬೇಗೆ. 5 ತಿಂಗಳಿಂದ ಸಿಕ್ಕಿಲ್ಲ ಪೌಷ್ಟಿಕ ಆಹಾರದ ತುತ್ತು. 8 ಜಿಲ್ಲೆಗಳ ಗಿರಿಜನರ ತುತ್ತಿಗೆ ಬಿದ್ದಿದೆ ಗ್ರಹಣ. 8 ಜಿಲ್ಲೆಗಳಲ್ಲಿದ್ದಾರೆ ಗಿರಿಜನರು. ಅವರಿಗೆ ಪೌಷ್ಟಿಕ ಆಹಾರದ ಕಿಟ್ ಕೊಡಬೇಕಲ್ಲ, ಅದನ್ನೇ ಕೊಟ್ಟಿಲ್ಲ 6 ತಿಂಗಳಿಂದ. ರಾಜ್ಯದಲ್ಲಿ 47,859 ಬುಡಕಟ್ಟು ಕುಟುಂಬಗಳಿದ್ದಾವೆ. ಕೊರಗ, ಜೇನು ಕುರುಬ ಸೇರಿದಂತೆ 13 ಸಮುದಾಯಗಳು ಸರ್ಕಾರದಿಂದ ನೀಡುವಂಥ ಆಹಾರ ಕಿಟ್ ಅನ್ನ ನಂಬ್ಕೊಂಡಿರ್ತಾರೆ. ಆ ಕಿಟ್ಟೇ ಸ್ಥಗಿತ ಆಗಿದೆ 6 ತಿಂಗಳಿಂದ. ಅಪೌಷ್ಟಿಕತೆ ನಿವಾರಿಸಲಿಕ್ಕೆ ಸರ್ಕಾರ ನೀಡುವಂಥ ಕಿಟ್ಟು ಕಳೆದ 5 ತಿಂಗಳಿಂದ ಗಿರಿಜನರಿಗೆ ಸಿಗ್ತಾ ಇಲ್ಲ ಆಹಾರದ ಕಿಟ್ಟು. ಟೆಂಡರ್ ಪ್ರಕ್ರಿಯೆಗೆ ತಾಂತ್ರಿಕ ಸಮಸ್ಯೆ ಎನ್ನುವಂಥ ನೆಪ ಅಂತ. 5 ತಿಂಗಳಿಂದ ತಾಂತ್ರಿಕ ಸಮಸ್ಯೆ ಅಂತ. ಇನ್ನೆಷ್ಟು ಮಟ್ಟಿಗೆ ಬೇಜವಾಬ್ದಾರಿ ಇದೆ ನೋಡಿ ಅಧಿಕಾರಿಗಳಿಗೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗಿರಿಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪೌಷ್ಟಿಕ ಆಹಾರ ಯೋಜನೆ ಪುನರಾರಂಭಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಗಿರಿಜನರ ಹಸಿವಿಗೆ ಸರ್ಕಾರ ಸ್ಪಂದಿಸಲಿಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಸರ್ಕಾರದ ಬುಡಕಟ್ಟು ಕಲ್ಯಾಣ ಇಲಾಖೆಯ ಮಹತ್ವದ ಯೋಜನೆ ಇದು. ಈ ಯೋಜನೆ ನಿಂತಿರೋದ್ರಿಂದ ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸುವಂತ ಸಾವಿರಾರು ಕುಟುಂಬಗಳು, ಮುಖ್ಯವಾಗಿ ಗರ್ಭಿಣಿಯರು, ಮಕ್ಕಳು ಮತ್ತು ವೃದ್ಧರು ತೀವ್ರ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸ್ಪಂದಿಸಬೇಕಾದಂತ ಸರ್ಕಾರ, ಅಧಿಕಾರಿಗಳು ಜಾಣ ಕೂಡ ಅಲ್ಲ, ಕುಂಭಕರ್ಣ ನಿದ್ದೆ ಹೊಡ್ಕೊಂಡಿದ್ದಾರೆ. ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸತ್ತೋಗ್ಬಿಟ್ಟಿದೆಯಲ್ಲ, ಹಂಗಾಗಿ ಕಾಣಿಸ್ತಾ ಇಲ್ಲ ಪಾಪ ಇವರು. ಕಾಡಲ್ಲಿ ಮರಗಳ ಮಧ್ಯೆ ಮರೆ ಆಗ್ಬಿಟ್ಟಿದ್ದಾರೆ ಕಾಣಿಸ್ದಷ್ಟು ಅಧಿಕಾರಿಗಳಿಗೆ. ಪೌಷ್ಟಿಕ ಆಹಾರ ಈಗ ನಮಗೆ ಸಿಗ್ತಾ ಇಲ್ಲ. ಇದು ಸಿಕ್ಕಿದರೆ ನಮಗೆ ಒಳ್ಳೆಯದಾಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ನಮಗೆ ಕೆಲಸಗಳು ಇರುವುದಿಲ್ಲ, ಕೆಲಸ ಮಾಡಲಿಕ್ಕೆ ಕೆಲಸ ಇರೋದಿಲ್ಲ. ಹಾಗಾಗಿ ಪೌಷ್ಟಿಕ ಆಹಾರ ಸಿಕ್ಕಿದರೆ ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬಹುದು. ಅಂಗಡಿ ಹೋಗಿ ತರಲಿಕ್ಕೆ ಹಣದ ಸಮಸ್ಯೆ ಇರ್ತದೆ ಒಂದೊಂದು ಸಲ. ಅಂದರೆ ಮಳೆ ಬರಬೇಕಿದ್ರೆ ಕೆಲಸನೂ ಕೂಡ ಇರುವುದಿಲ್ಲ. ಹಾಗಾಗಿ ಈ ಪೌಷ್ಟಿಕ ಆಹಾರವನ್ನು ಆದಷ್ಟು ಬೇಗ ಕೊಟ್ಟರೆ ನಮಗೆ, ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗ. ಮೊದಲೆಲ್ಲದು ಸಿಗ್ದಿಲ್ಲ. ಪುಡ್ ಇದ್ರ ಹೆಸರು, ಬೆಲ್ಲ, ಸಕ್ಕರೆ ಎಲ್ಲ ಸಿಗ್ತಿದೆ. ಎಲ್ಲ ಅಕ್ಕಿ ಸಿಗತ್ತೆ, ಗೋಧಿ, ಸಕ್ಕರೆ, ಮಟ್ಟಿ, ಪಾಂಬೈಲು, ತುಪ್ಪ ಎಲ್ಲ ಸಿಗ್ತಿದ್ದಿತ್ತು. ಹೆಸರು, ಬೆಲ್ಲ ಎಲ್ಲ ಸಿಗ್ತಿದ್ದಿತ್ತು. ಈಗ ಎಂಥದ್ದು ಸಿಕ್ಕೋದಿಲ್ಲ. ಹಾಂ, ನಾವು ಕೂಲಿ ಬುಟ್ಟಿ, ಕಷ್ಟ ಆಯ್ತು. ಅಂಗಡಿ ಅಕ್ಕಿ ತಂದು ಉಂಬೋದು, ಸಾಮಾನು ಅಕ್ಕಿ ಎಲ್ಲ ಅಂಗಡಿ ತಂದು ಉಂಬೋದು. ಅದೇ ನಮ್ಗೆ ಅದಿದ್ದರೆ ಎಂಥದಾದ್ರು ಬೇಯಿಸ್ಕೊಂಡಾರು ನಾವು ತಿಂತತ್ತೆ. ಅದೇ ನಮಗೆ ಒಂದು ಅಕ್ಕಿ ಬರ್ತತ್ತೆ, ಸಾಮಾನೆಲ್ಲ ಬರ್ತತ್ತೆ. ಅದರಲ್ಲಿ ಎಂಥದಾದ್ರು ಮಗನಿಗೆ ತಿಂಡಿ ಗಿಂಡಿ ಮಾಡಿ ನಾವು ಕೊಡುತ್ತೆ. ಕಡೆ ನಮಗೂ ಅದು ಆತು. ಕಡೆಗೆ ಅದನ್ನೇ ನಾವು ಈಗ ನಂಬ್ಕೊಂಡು ಆಯ್ಕೊಂಬ. ಹೌದು, ಅದೀಗ ನಮ್ಮ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಯಾಗಿರುವಂಥ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಇದಕ್ಕೆ ಈ ಸಮಸ್ಯೆಗೆ ಕಾರಣ ಏನು ಅನ್ಕೊಬೇಕು? ಅಧಿಕಾರಿಗಳ ನಿರ್ಲಕ್ಷ್ಯ ಅಂತನ, ಅಥವಾ ಅನುದಾನ ಇಲ್ಲ ಅಂತನ, ಅಥವಾ ಈ ಒಂದು ಪ್ರಕ್ರಿಯೆನೇ ಸ್ಟಾಪ್ ಆಗ್ಬಿಟ್ಟಿದ್ಯಾ? ಇಲ್ಲ ಸರ್, ಏನ್ ಪ್ರಕ್ರಿಯೆ ಸ್ಟಾಪ್ ಆಗಿಲ್ಲ. ನಮ್ ಸರ್ ಹತ್ರ ಮಾತಾಡಿ. ಸರ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಆಫೀಸರ್ ನಾರಾಯಣ ಸ್ವಾಮಿ ಸರ್ ಅಂತ ಇದ್ದಾರೆ, ಅವ್ರ ಹತ್ರ ಮಾತಾಡ್ಬೋದು ಸರ್. ಅಂದ್ರೆ ನಾವು ಮಾತಾಡ್ಬೇಕು ಅಂತನಾ? ಅಲ್ಲ, ನಂಬರ್ ಕೊಟ್ಟೆ, ತಮ್ಮ ಆಂಕರ್ ಕೇಳಿದ್ರಿ ಈಗ ನಂಬರ್, ಸರ್ ನಂಬರ್ ಕೊಟ್ಟೆ. ಅಲ್ಲ, ನಾನೇ ಆಂಕರೇ ಮಾತಾಡ್ತಿದ್ದೀನಿ. ಅಂದ್ರೆ ಈಗ ನೀವು ರೆಸ್ಪಾನ್ಸಿಬಲ್ ಅಲ್ಲ ಅಂತನಾ? ಖಂಡಿತ ರೆಸ್ಪಾನ್ಸಿಬಲ್. ಮತ್ತೆ ಯಾಕೆ ಬರ್ತಾ ಇಲ್ಲ? ಏನ್ ರೀಸನ್ ಸರ್? ಇಲ್ಲ ಸರ್, ಇಲ್ಲ, ಸ್ಟೇಟ್ ಇಂದ ಟೆಂಡರ್ ಆಗಿದೆ. ಈಗ ಈ ತಿಂಗಳು ಸಪ್ಲೈ ಆಗ್ತದೆ. ಟೆಂಡರ್ ಆಗಿದೆ, ಸಪ್ಲೈ ಆಗ್ಬೇಕು. ಸಪ್ಲೈ ಆಗೋದೊಂದು ಪ್ರಾಬ್ಲಮ್. ಎಷ್ಟು ದಿನ ಆಯ್ತು ಟೆಂಡರ್ ಆಗಿ? ಅಲ್ಲ, ಟೆಂಡರ್ ಸ್ಲಾಟ್ ಆಗಿದೆ ಸರ್, 1ನೇ ತಾರೀಕಿಗೆ ಆಗಿದೆ. ಈಗ ಸಪ್ಲೈ ಕೊಡ್ತಾರೆ ಸರ್ ಈ ತಿಂಗಳು. ಅದಕ್ಕೆ ಎಷ್ಟು ತಿಂಗಳಾಗ್ಬೋದು ಸರ್? ಇಲ್ಲ ಸರ್, ಈ ತಿಂಗಳಲ್ಲೇ ಕೊಡ್ತಾರೆ. ಈ ತಿಂಗಳಲ್ಲೇ ಆಗ್ಬೋದಾ? ಆಗುತ್ತೆ. ಇಷ್ಟು ದಿನ ಡಿಲೇ ಆಗಿದ್ದಕ್ಕೆ ಏನ್ ಕಾರಣ? ಡಿಲೇ ಆಗಿದ್ದು ಟೆಕ್ನಿಕಲ್, ಈಗ ಕೋರ್ಟ್ಗೆ ಅದ್ರಲ್ಲಿ ಕೇಸ್ ಎಲ್ಲ ಆಗಿರೋದ್ರಿಂದ ಟೆಂಡರ್ ಪ್ರಕ್ರಿಯೆ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಏನೋ ಕೇಸ್ ನಡೀತಾ ಇತ್ತು, ಅದಕ್ಕೆ ಡಿಲೇ ಆಗಿದೆ ಸರ್. ಎಲ್ಲವೂ ಸೆಟ್ರೇಟ್ ಆಗಿದೆ, ಈ ತಿಂಗಳಲ್ಲಿ ಕೊಡ್ತಾರೆ. 5 ತಿಂಗಳಿಂದ ಸರ್ ಕಾಯ್ತಿರೋದು ಪಾಪ. ಜನ ಮಾತನಾಡ್ತಾ ಇದ್ರು, ಗರ್ಭಿಣಿಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಎಷ್ಟು ಅವಶ್ಯಕ ಇದೆ ಅಂತ ನಿಮಗೆ ಗೊತ್ತಿದೆ. ಕಾಡಿನ ಮಧ್ಯೆ ಅವ್ರನ್ನು ಮರ್ತು ಬಿಟ್ರೆ ಅಂತ. ಇಲ್ಲ ಸರ್, ಖಂಡಿತ ಮರಲಿಕ್ಕಿಲ್ಲ ಸರ್ ಅವ್ರನ್ನ. ಈ ತಿಂಗಳೊಳಗೆ ಆಗುತ್ತಾ? ಇನ್ನೊಂದು 10 ದಿನದಲ್ಲಿ ಪ್ರಕ್ರಿಯೆ ಆಗ್ಬೋದಾ?
ಆಗತ್ತೆ ಖಂಡಿತ ಆಗತ್ತೆ ಸರ್. ಅಂದ್ರೆ ಎಲ್ಲ ಬಂದಿದೆ, ಸಪ್ಲೈ ಒಂದು ಆಗ್ಬೇಕಷ್ಟೇ. ಇಲ್ಲ ಆಗತ್ತೆ ಸರ್, ಎಲ್ಲ ಆರ್ಡರ್ ಆಗ್ಬೋದು ಸರ್. ಇನ್ನು ಇವತ್ತು 1-2 ಡೇಸ್ ಅಲ್ಲಿ ಆರ್ಡರ್ ಆಗ್ಬೋದು, ಸಪ್ಲೈ ಆರ್ಡರ್ ಓಕೆ, ಆಗ್ತದೆ. ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗ್ದೋಗಿದೆ. ಒಂದ್ ಸ್ವಲ್ಪ ಬೇಗ ಮಾಡಿ ಸರ್, ಇನಿಷಿಯೇಟ್ ತಗೊಳ್ಳಿ. ಖಂಡಿತ ಖಂಡಿತ ಅದನ್ನು ಬೇಕೇ ಖಂಡಿತ. ಸುದ್ದಿ ಮಾಡೋಣ. ಸ್ಪಂದಿಸಿದ್ರು ವಿಶ್ವನಾಥ್ ಅವರು ಅಂತ. ಇಲ್ಲ 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 ಸರ್. ಅಲ್ಲ, ಯಾಕೆಂದ್ರೆ ಪಾಪ ಅವ್ರ ಪರವಾಗಿ ಧ್ವನಿ ಎತ್ತಿದೀವಿ ಸರ್. ಪಾಪ ಅವ್ರು ಕೇಳ್ತಾ ಇದ್ರು, ಇಲ್ಲ, 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 ಇಲ್ಲ. ಅವ್ರಿಗಿರುವಂತ ನಾವು ಸಮಸ್ಯೆ ಸಹ- ತೋರಿಸ್ತಾ ಇದೀವಿ ನಮ್ಗೆ. ನಾವು ಸಹ ಅವರೊಟ್ಟಿಗೆ ಇರ್ತೀವಿ ಸರ್, ಖಂಡಿತ. ಅವ್ರನ್ನ ಹತ್ತಿರದಿಂದ ಇರೋದೇನ್ ಬೇಡ ಸರ್, ಕಿಟ್ ಕೊಟ್ಬಿಡಿ ಸರ್, ಸಾಕು. ಪಾಪ ಅವ್ರು ಕಾಯ್ತಿರೋದು ಅದನ್ನ. ಖಂಡಿತ ಓಕೆ, ಇನ್ನೊಂದು 3-4 ದಿನದಲ್ಲಿ ಆಗುತ್ತೆ ಅಂತ ಹೇಳಿದಿರಾ? ಫಾಲೋ ಅಪ್ ಮಾಡ್ತೀವಿ ಸರ್, ನಮ್ಮ ಪ್ರತಿನಿಧಿ ಫಾಲೋ ಅಪ್ ಮಾಡ್ತೀವಿ. ಆಗ್ಬೋದು ಸರ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಅವರು, ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಪೌಷ್ಟಿಕಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ ಆಗಿರಲಿಲ್ಲ, ಈಗೇನೋ ಆಗಿದೆಯಂತೆ. ಇನ್ನೊಂದು 2-3 ದಿನದಲ್ಲಿ ವರ್ಕ್ ಆರ್ಡರ್ ಆದ ಬಳಿಕ ಸಪ್ಲೈ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ವಿಶ್ವನಾಥ್ ಅವರು. ನೋಡೋಣ, ಇನ್ನೊಂದು 2-3 ದಿನದಲ್ಲಿ ಆಗುತ್ತಾ, ಅವರಿಗೆ ತಲುಪಬೇಕಾದಂಥ ಪೌಷ್ಟಿಕಾಂಶದ ಕಿಟ್ ತಲುಪುತ್ತಾ ಅಂತ ನಾವಂತೂ ಫಾಲೋ ಅಪ್ ಮಾಡ್ತೀವಿ. ಯಾಕೆಂದ್ರೆ ಬುಡಕಟ್ಟು ಜನಾಂಗದವರು ಅಂತ ಸರ್ಕಾರ ಮತ್ತು ಒಂದು ಕಡೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದಂತೆ ನ್ಯೂಸ್ 18 ಮಾಡಲ್ಲ. ಅವ್ರ ಪರವಾಗಿ ಧ್ವನಿ ಎತ್ತಿದ್ದೇವೆ. ಅವರಿಗೆ ಆ ಫುಡ್ ಕಿಟ್ ಕೊಡೋವರೆಗೂ ಕೂಡ ನ್ಯೂಸ್ 18ನಲ್ಲಿ ನಾವು ತೋರಿಸ್ತಾ ಇರ್ತೀವಿ. ಫುಡ್ ಕಿಟ್ಟನ್ನು ಇನ್ನೊಂದು 3-4 ದಿನದಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ, ಭರವಸೆ ಅಂತೂ ಕೊಟ್ಟಿದ್ದಾರೆ. ಯಾಕೆಂದರೆ ಟೆಂಡರ್ ಇಶ್ಯೂ ಆಗಿತ್ತಂತೆ, ಕೋರ್ಟ್ ಮೆಟ್ಟಿಲೇರಿತ್ತು, ಅದು ಇದು ಅಂತ ರೀಸನ್ ಹೇಳ್ತಾ ಇದ್ರು. ಇದೆಲ್ಲ ಕ್ಲಿಯರ್ ಆಗಿದೆಯಂತೆ, ಕಾದು ನೋಡೋಣ.